Okay, this is unplanned, no, but we have something nice coming up. That is, we're going to ask you a few questions. ಏನಾಗುತ್ತೆ ನಾರ್ಮಲಿ ನೀವು ಪ್ರತಿ ಇವೆಂಟಿಗೆ ಹೋದಾಗ ಐ ಥಿಂಕ್ ಇನ್ ದ ಪಾಸ್ಟ್ 1 month or 15 days ಅಲ್ಲ ಆಫ್ಟರ್ ಕಿರಿಕ್ ಪಾರ್ಟಿ ಬಿಫೋರ್ ದ್ಯಾಟ್ ಆಲ್ಸೋ ಸ್ಟೇಜಿಗೆ ಹೋದಾಗ ಒಂದೇ ರಕ್ಷಿತ್ ಶೆಟ್ಟಿ ಅವರೇ ಹೇಳಿ ಕಿರಿಕ್ ಪಾರ್ಟಿ ಅಂದರೆ ಏನು, ಕಿರಿಕ್ ಪಾರ್ಟಿಯಲ್ಲಿ ಏನಿದೆ, ಇದೆಲ್ಲ ಹೇಗಾಯಿತು, ಇವಾಗ ಹೇಗೆ ನಡೀತಾ ಇದೆ ಅಂತ. ಸೊ ಇದೆಲ್ಲವನ್ನು ನಾನು ಕೇಳೋದಿಲ್ಲ, ಎಕ್ಸ್ಕ್ಲೂಡಿಂಗ್. ಯಾಕಂತ ಹೇಳಿದ್ರೆ ಕಳೆದ 1 ವಾರದಿಂದ ರಕ್ಷಿತ್ ಶೆಟ್ಟಿ ಇಂಟರ್ವ್ಯೂ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ರಶ್ಮಿಕಾ ಇಂಟರ್ವ್ಯೂ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಎಲ್ಲನ ನೋಡಿ ಆದಮೇಲೆ ಅವ್ರು ಕೇಳದಿರೋ ಪ್ರಶ್ನೆಗಳನ್ನು ಆದಷ್ಟು ಕೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಲೆಟ್ಸ್ ಹೋಪ್ ದಿಸ್ ವಾಂಟ್ ಟು ಬಿ ದ ಬೆಸ್ಟ್ ಇಂಟರ್ವ್ಯೂ ಟಿಲ್ ಡೇಟ್. ಸೊ ಲೆಟ್ಸ್ ಬಿಗಿನ್. ಓಕೆ, ನಿಮ್ಮಿಂದ ಒಂದು ಸ್ವಲ್ಪ ವಾಯ್ಸ್ ಬರಲಿ. ರೆಡಿ. ಓಕೆ, ಅವ್ರು ಫಸ್ಟೇ ಸೈಲೆಂಟ್, ಅವ್ರ ಮೈಕ್ನ ಆಫ್ ಮಾಡಿಕೊಟ್ರೆ ಹೇಗೆ? ಕೇಳ್ತಾ ಇದೆಯಾ? ಓಕೆ, ಕೇಳಿಸ್ತಾ ಇದೆಯಾ? Okay, so the first and foremost question to Mr. Rakshit Shetty here. Sir, Tuglak ಆಯಿತು, ಅದಾದಮೇಲೆ ಉಳಿದವರು ಕಂಡಂತೆ ವಾಸ್ ಅ ಸೆನ್ಸೇಷನ್ ವಾಸ್ತು ಪ್ರಕಾರ, ಆ್ಯಂಡ್ ನಾವು ಯು ಹ್ಯಾವ್ ಕಮ್ ಟು ಆಫ್ಟರ್ ರಿಕ್ಕಿ ಆ್ಯಂಡ್ ಆಲ್ ದ್ಯಾಟ್. ಇವಾಗ ದ ವೆರಿ ಬಿಗ್ ಸೆನ್ಸೇಷನ್ ದಟ್ ಇಸ್ ಕಿರಿಕ್ ಪಾರ್ಟಿ. ನೀವು ಸ್ಟೋರಿ ಬರೀಬೇಕಾದ್ರೆ 90 ಕುಡಿದು ಸ್ಟೋರಿ ಬರೀತೀರಾ ಅಥವಾ ಫುಲ್ ಬಾಟ್ಲು ಕುಡಿದು ಸ್ಟೋರಿ ಬರೀತೀರಾ? 90 ಫುಲ್ ಬಾಟಲ್ ಕುಡ್ದಿರೋ ಬಗ್ಗೆ ಸ್ಟೋರಿ ಬರೀತೀನಿ. ಓಕೆ, ನೀವು ಏನು 90 ಫುಲ್ ಬಾಟಲ್ 180 ಏನು ಇಲ್ಲ, ನೀವು ಬರೀ ರಕ್ಷಿತ್ ಶೆಟ್ಟಿ ಅವರ ಸ್ಪಿರಿಟ್ ಮಾತ್ರ, ಬೇರೆ ಯಾವ ಸ್ಪಿರಿಟ್ ಮಿಕ್ಸ್ ಆಗಲ್ಲ. ಓಕೆ, ಸೊ ಈ ಕಿರಿಕ್ ಪಾರ್ಟಿ ಬಗ್ಗೆ ಕೇಳಬೇಕಂತಂದ್ರೆ, ಕಿರಿಕ್ ಪಾರ್ಟಿ ಪ್ರತಿಯೊಬ್ಬ ಸ್ಟೂಡೆಂಟ್ ಈ ಒಂದು ಮೂವಿನ ನೋಡಿದಾಗ ಇಟ್ ಈಸ್ ಸಮ್ವೇರ್ ರಿಲೇಟೆಡ್ ಟು ದೇರ್ ಲೈಫ್ಸ್. ಇದೆಲ್ಲ ನಿಮ್ಮ ಜೀವನದಲ್ಲಿ ನಡೆದಿದೆಯಾ? ಎವ್ರಿಥಿಂಗ್ ಇಸ್ ಹ್ಯಾಪನ್ ಇನ್ ಯೋರ್ ಲೈಫ್. ಕಿರಿಕ್ ಪಾರ್ಟಿಯಲ್ಲಿ ತೋರಿಸಿರುವಂತಹ ಮೋಸ್ಟ್ಲಿ 70% ಇನ್ಸಿಡೆಂಟ್ಸ್ ನನ್ನ ಲೈಫಲ್ಲಿ ನಡೆದಿರುವಂಥದ್ದೇ. ಐ ಥಿಂಕ್ ನನ್ನ ಕ್ಲಾಸ್ಮೇಟ್ಸ್ ಅಥವಾ ನನ್ನ ಬ್ಯಾಚ್ಮೇಟ್ಸ್ ಆಗಲಿ ಅಥವಾ ನನ್ನ ಸೀನಿಯರ್ಸ್ ಅಥವಾ 1 year ಜೂನಿಯರ್ಸ್ ಆಗಲಿ ಇವರಿಗೆಲ್ಲ ಗೊತ್ತಿದೆ. ಯಾಕಂದರೆ ಅವ್ರು ಎಕ್ಸಾಕ್ಟ್ಲಿ ಯಾವ್ಯಾವ ಕ್ಯಾರೆಕ್ಟರ್ ನನ್ನ ಸಿನಿಮಾ ಆ್ಯಕ್ಚುಲಿ ರಿಲೀಸ್ ಆದಾಗ ನನ್ನ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡ್ತಾಯಿದ್ರು. ಏನಂತಂದರೆ ನನ್ನ ಫ್ರೆಂಡ್ ಒಬ್ಬ ಅಜಯ್ ಅಂತಿದ್ದಾನೆ, ಅವನು ಆ ಕ್ಯಾರೆಕ್ಟ್ರಾ ಅಥವಾ ಈ ಥರ ರಿಲೇಟ್ ಮಾಡ್ಕೊಳ್ಳೋಕ್ಕೆ ಮೆಸೇಜ್ ಮಾಡ್ತಾಯಿದ್ರು. ಯಾಕಂದರೆ ದೇ ಹ್ಯಾವ್ ಸೀನ್ ದ ಇನ್ಸಿಡೆಂಟ್ಸ್. ಜಸ್ಟ್ ದ್ಯಾಟ್ ಅಂದರೆ ಏನಂತಂದರೆ ನನ್ನ ಕಾಲೇಜಲ್ಲಿ ಸುಮಾರು ಜನ ಫ್ರೆಂಡ್ಸ್ ಇದ್ದರು. ಸೊ ಬಟ್ ಸಿನಿಮಾದಲ್ಲಿ 6 ಜನ ಫ್ರೆಂಡ್ಸ್ ಮಾತ್ರ ನಾವು ತೋರ್ಸೋಕ್ಕೆ ಸಾಧ್ಯ ಆಗಿರೋದು. ಸೊ 3 ಜನ ಫ್ರೆಂಡ್ಸ್ ಇದು ಕ್ಯಾರೆಕ್ಟರ್ ಒಬ್ಬನಲ್ಲಿ ಹಾಕಿ, ಇನ್ನು 3 ಜನ ಫ್ರೆಂಡ್ಸ್ ಎಲ್ಲ ಕೊಲಾಬ್ರೇಟ್ ಮಾಡಿ ಇನ್ನೊಬ್ಬನಲ್ಲಿ ಹಾಕಿ, ಆ ಥರ ಮಿಕ್ಸ್ ಮಾಡಿಬಿಟ್ಟು ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಮಾಡಿದ್ವಿ. ಸೊ ದಿಸ್ ಇಸ್ ಲೈಕ್ 100% ಎಲ್ಲ ನಡೆದಿದೆ. 70% ಅಂದರೆ ಸ್ಟೋರಿ ಅಂದರೆ ಇನ್ಸಿಡೆಂಟ್ಸ್ ಎಲ್ಲ ನೀವು ಸುಮಾರು ಸೀನ್ಸ್ಗಳು ಸಿನಿಮಾಲ್ಲಿ ಬರುವಂಥದ್ದೆಲ್ಲ ನಡೆದಿರುವಂಥದ್ದೇ, ಆದರೆ ಸ್ಟೋರಿ ಕಾಲ್ಪನಿಕವಾಗಿ ನಾವು ಕಟ್ಟಿರುವಂಥದ್ದು. ಓಕೆ, ಸೊ ನಿಮ್ಮ ಇಡೀ ಗ್ರೂಪಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಮಾತಾಡದಿರೋರು ಅಂದರೆ ಒಬ್ಬರು ಮಾತ್ರ, ಅವರನ್ನೊಂದು ಸ್ವಲ್ಪ ಮಾತಾಡ್ಸೋಣ. ಓಕೆ, ಸೊ ದ ಕ್ವೆಶ್ಚನ್ ಐ ಹ್ಯಾವ್ ಫಾರ್ ಯು ಇಸ್, ರಶ್ಮಿಕಾ ಅವರು ಕಿರಿಕ್ ಪಾರ್ಟಿಗಿಂತ ಮುಂಚೆನೂ ರಶ್ಮಿಕಾ ಆಗಿದ್ರಿ, ಇವಾಗಲೂ ರಶ್ಮಿಕಾ ಆಗಿದ್ದಾರೆ, ಬಟ್ ದೇರ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ಕಿರಿಕ್ ಪಾರ್ಟಿಗಿಂತ ಮುಂಚೆ ಇದ್ದ ರಶ್ಮಿಕಾ ಅವ್ರಿಗೂ ಇವಾಗಲೂ ದ ರೆಸ್ಪಾನ್ಸ್ ಫ್ರಮ್ ದ ಪೀಪಲ್. ಸೊ ಇದಕ್ಕಿಂತ ಮುಂಚೆ ಕೂಡ ನಿಮ್ಮ ಹಿಂದೆ ಹುಡುಗರು ಇವಾಗ ಯಾವ ರೀತಿ ಬೀಳ್ತಾ ಇದ್ದಾರೆ ಅದೇ ರೀತಿ ಬೀಳ್ತಾ ಇದ್ರಾ? ಅದು ಬೇರೆ ಥರ ಆಗಿತ್ತು. ಬೇರೆ ಥರ ಅಂದರೆ ಈಗ ಬೇರೆ ಆಗ ಬೇರೆ, ಅದು ಹೇಗೆ ಅಂತ ಒಂದು ಸ್ವಲ್ಪ ನಮಗೆ ಹೇಳಬೇಕು. ಯಾಕಂತ ಹೇಳಿದ್ರೆ ಟುಡೇ ಎವ್ರಿವನ್ ಇಸ್ ಟಾಕಿಂಗ್ ಅಬೌಟ್ ರಶ್ಮಿಕಾ. Okay, so before it was like, what do you say, obviously ಒಂದು ಸೀನಿಯರ್ ಇರ್ತಾರೆ, ಒಂದು ಕ್ಲಾಸ್ಮೇಟ್ ಇರ್ತಾಳೆ, ಒಂದು ಜೂನಿಯರ್ ಇರ್ತಾಳೆ, ಬಾಯ್ಸ್, every girl has, boys behind her, so that's ಅದು ಕಾಮನ್ ಎಲ್ಲ ಹುಡುಗಿರಿಗೆ. Every girl has a boy behind her. Okay. Yeah. No girl is behind a boy then. Oh, that only in some cases. ಓಕೆ, ಆರ್ಯ ಕಾರಣನು ಸರಿ. ಹಾಗಾದ್ರೆ ಅವಾಗೆಲ್ಲ ಪ್ರೀತಿ ಮಾಡೋರು ಜಾಸ್ತಿ ಇದ್ರು, ಇವಾಗ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ. ಇವಾಗ ಪ್ರೀತಿ ಮಾಡ್ತಾರೆ, ಬಟ್ ಅದೊಂದು ರೀತಿಯಲ್ಲಿ ಫೋಟೋ ಹಾಕಿ ಮಾಲೆ ಹಾಕಿ ಪೂಜೆ ಮಾಡಿ ದಿನ ಬೆಳಗ್ಗೆ ಮುಖ ನೋಡಿ ಹೊರಗಡೆ ಹೋಗುವಂಥದ್ದು. ಎಲ್ಲರೂ ವಾಟ್ಸ್ಆಪ್ DP ಇವಾಗ ರಶ್ಮಿಕಾ ಮಂದನ ಬಿಟ್ಟಿದ್ದಾರೆ. ಸೀರಿಯಸ್ಲಿ ಎಲ್ಲರೂ ಈ ಈವೆಂಟ್ಗೆ ನಮಗೆ ತುಂಬ ಅನ್ನೋನ್ ಕಾಲ್ಸ್ ಬರ್ತಾ ಇತ್ತು, ಬಿಕಾಸ್ ನಮ್ಮ ನಂಬರ್ಸ್ ಎಲ್ಲ ಹಾಕಿದ್ವಿ. ಸೊ ಅನ್ನೋನ್ ಕಾಲ್ಸ್ ಯಾವ ರೀತಿ ಇತ್ತು ಅಂತಂದರೆ, ಮೆಸೇಜ್ ನೋಡಬೇಕಾದ್ರೆ ಸಮ್ ಮೆಸೇಜಸ್ ವಿ ಹ್ಯಾಡ್ ಟು ಇಗ್ನೋರ್. ಸಮ್ ಅಲ್ಲಿ DP ರಶ್ಮಿಕಾ ಅವ್ರದ್ದು ಅಂತಂದರೆ ಇದು ಟಿಕೆಟ್ಸ್ಗೋಸ್ಕರನೇ, ಇದಕ್ಕೆ ನಾವು ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ ನಾವು ನೋಡಿದ್ವಿ. ಓಕೆ, ಸೊ ಟಾಕಿಂಗ್ ಅಬೌಟ್ ಯೋರ್ ಸ್ಪೆಕ್ಸ್, ತುಂಬ ಸೆನ್ಸೇಷನ್ ಆಗಿದೆ. ನಮ್ಮ ಟೀಮಲ್ಲಿ ಒಬ್ರು ಇದ್ದಾರೆ, ನೀವು ನೋಡಿಲ್ಲ ಅಂದರೆ. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ರಶ್ಮಿಕಾ ಅವರು ಬಂದಿಲ್ಲ ಅಂದರೆ ಅವರನ್ನೇ ಕೂರಿಸೋದು ದೂರದಿಂದ. ಅವ್ರನ್ನ ಮೀಟ್ ಮಾಡಿದ್ರು ಅವ್ರು 1 ವಾರದಿಂದ. ಪಾಪ ಆ ಗ್ಲಾಸ್ಗೋಸ್ಕರ ತುಂಬ ಕಷ್ಟಪಟ್ಟು ಇವತ್ತು ಆ ಗ್ಲಾಸ್ ಸಿಕ್ತು, ಅವ್ರು ಹಾಕೊಂಡು ಬಂದಿದ್ದಾರೆ. ಇಲ್ಲ ಇದ್ದಾರೆ, ಅವ್ರು ಸಿಗ್ತಾರೆ. ಒಂದು 10 ಜನ ಫೋಟೋ ತೆಗ್ದಾಯ್ತು ಅವ್ರ ಜೊತೆ. ಸೊ ಇವಾಗ ಈ ಸ್ಪೆಕ್ಸ್ ಮುಂಚೆನೂ ಇತ್ತು, ಇಟ್ಸ್ ಓನ್ಲಿ ಡಿಸೈನ್ ಫಾರ್ ಕಿರಿಕ್ ಪಾರ್ಟಿ. ಇಲ್ಲ ಆ್ಯಕ್ಚುಲಿ ಈ ಫ್ರೇಮ್ ಸ್ಪೆಕ್ಸ್ ಕಿರಿಕ್ ಪಾರ್ಟಿಯಲ್ಲಿ ಸಿಕ್ತು. ಇದಕ್ಕಿಂತ ಮುಂಚೆ ಸ್ಪೆಕ್ಸ್ ಹಾಕ್ಕೊಂಡಿದ್ದೆ, ಆದರೆ ಓನ್ಲಿ ಸಮ್ಟೈಮ್ಸ್
ಈ ಟಿವಿ ನೋಡುವಾಗ ಇಲ್ಲಾಂದ್ರೆ ಬುಕ್ಸ್ ಓದುವಾಗ. ಇನ್ನು ನೆಕ್ಸ್ಟ್ ನೀವು ದರ್ಶನ್ ಜೊತೆ ಫಿಲ್ಮ್ ಮಾಡಬೇಕಾದ್ರೂ ಅಥವಾ ನೀವು ತಮಿಳ್ ಅಂಡ್ ತೆಲುಗು ವಾಟ್ ಯು ಡೂಯಿಂಗ್ ಅದರಲ್ಲೂ ಕೂಡ ಇದೇ ಸ್ಪೆಕ್ಸ್ ಹಾಕೊಳ್ತೀರಾ ಅಥವಾ ಫ್ರೇಮ್ ಚೇಂಜ್ ಮಾಡ್ತೀರಾ? ಅದೆಲ್ಲ ಗೊತ್ತಿಲ್ಲ, ನೋಡ್ಬೇಕು. ಓಕೆ, ನಾನು ಕ್ರೌಡ್ ಹತ್ರ ಕೇಳ್ತೀನಿ, ರಶ್ಮಿಕಾ ಅವರು ಈ ಸ್ಪೆಕ್ಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರಾ, ಹಾಕದೇ ಆದ್ರೆ ಚೆನ್ನಾಗಿ ಕಾಣಿಸ್ತಾರಾ? So you have to keep it very safe. ಏನೇ ಪರ್ಸ್ ಕಳ್ದೋದ್ರೂ ಕೂಡ ನೀವು ಅದನ್ನ ಮಾತ್ರ ಕಳಿಬಾರ್ದು. I was actually telling one of them ki I think all my life people are going to keep asking me if I don't wear my specs alla ಎಲ್ಲರೂ ಮ್ಯಾಮ್ ನಿಮ್ಮ ಸ್ಪೆಕ್ಸ್ ಎಲ್ಲಿ ಮ್ಯಾಮ್, ಸಾನ್ವಿ ನಿಮ್ಮ ಸ್ಪೆಕ್ಸ್ ಎಲ್ಲಿ ಅಂತ ಕೇಳ್ತಾನೆ ಇರ್ತಾರೆ ಅಂತ I have a feeling. Okay, ನಿಮಗೆ quickly 3 words I'll tell you, you'll have to tell it fastly, okay? One is hapla. ಹಪ್ಳ. 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 ಕಳ್ಳ. 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 ಕಳ್ಳ ಅಲ್ಲ, ಕಳ್ಳ. ಕಳ್ಳ. ಓಕೆ, ಪಿಳ್ಳಂಗೋವಿ. ಹೇ? ಪಿಳ್ಳಂಗೋವಿ. 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 ನಿಮಗೆ ಲಾ ಬರಲ್ಲ. ಪಿಳ್ಳಂಗೋವಿ. ಓಕೆ, ಲಾ ಮಾತ್ರ. ಇದನ್ನ ನಾನು ಅಬ್ಸರ್ವ್ ಮಾಡಿದ್ದು 3 ವರ್ಡ್ಸ್ ನಾನು ಪಾಪ ಬೆಳಗ್ಗೆಯಿಂದ ಬರ್ತಿದ್ದೆ. ಓಕೆ, ಲೆಟ್ಸ್ ಗೋ ಟು ಒನ್ ಆಫ್ ಯುವರ್ ಟಾಕೆಟಿವ್ ಗರ್ಲ್ ಇನ್ ದ ಕ್ಲಬ್ ಹಿಯರ್. ಓಕೆ, ಸೊ ಇವ್ರ ಬಗ್ಗೆ ಹೇಳಬೇಕಂತಾದ್ರೆ ಫಸ್ಟ್ ಕ್ವೆಶ್ಚನ್ ದಟ್ ಈಸ್ ಔಟ್ ಆಫ್ ದ ಬಾಕ್ಸ್ ಹಿಯರ್. ಸಿ, ವೆನ್ ಯು ಹ್ಯಾವ್ ಫ್ರೆಂಡ್ಸ್ ಹೂ ಆರ್ ಗರ್ಲ್ಸ್, so as Rashmika said, every girl has a guy behind her, but comparatively ಈಗ ನೋಡಿದ್ರೆ ಹುಡುಗರು ಜಾಸ್ತಿ ಅವ್ರ ಹಿಂದೆ ಹೋಗ್ತಾ ಇದ್ದಾರೆ. ನಿಮಗೇನು ಬೇಸರ ಅನ್ಸಲ್ವಾ? ಇಲ್ಲ, ಇದ್ದಾರೆ. See, 75% are behind you, 100% are behind her, because you are always hidden. ನೀವು ಫಿಲ್ಮ್ ರಿಲೀಸ್ ಆಗೋವರೆಗೂ ಕೂಡ ಇವ್ರ ಫಿಲ್ಮಲ್ಲಿ ಇದ್ದಾರೆ ಅಂತ ಎಲ್ಲೂ ಕೂಡ ಅಷ್ಟೊಂದು ಇರಲಿಲ್ಲ. The whole idea of the movie was ಅವ್ರನ್ನ ನೋಡಿ ಜನ ಲವ್ವಲ್ಲಿ ಬೀಳಬೇಕು ಅಂತ. ಆ್ಯಂಡ್ ನನ್ನ ನೋಡಿ ಆ್ಯಕ್ಚುಲಿ ಹುಡುಗರಿಗಿಂತ ಹುಡುಗಿರು ಜಾಸ್ತಿ ನನ್ನ ಇಷ್ಟಪಟ್ಟಿದ್ದಾರೆ. ಅ ಲಾಟ್ ಆಫ್ ಗರ್ಲ್ಸ್, ತುಂಬ ಹುಡುಗಿರು ನನಗೆ ಫೇಸ್ಬುಕ್ಕಲ್ಲಿರ್ಬೋದು ಅಥವಾ ಬೇರೆ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್, ನಾಟ್ ಇನ್ ದ ರಾಂಗ್ ಸೆನ್ಸ್, ಇನ್ ದ ರೈಟ್ ಸೆನ್ಸ್, ದೇ ಆರ್ ಹ್ಯಾಪಿ ವಿತ್ ಮೈ ಕ್ಯಾರೆಕ್ಟರ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ನಾನು ಅಷ್ಟು ಹುಡುಗಿರ್ನ, ನಾಟ್ ಜಸ್ಟ್ ಗರ್ಲ್ಸ್, ಹುಡುಗಿರ್ನು ಖುಷಿ ಪಡ್ಸೋಕ್ಕಾಗಿದ್ದೀನಿ. ಆ್ಯಂಡ್ ಫಾರ್ ಆ್ಯನ್ ಆ್ಯಕ್ಟರ್ ಐ ಥಿಂಕ್ ಜನ ರಿಲೇಟ್ ಆದರೆ ಇಟ್ಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಅವ್ರು ರಿಯಲ್ ಲೈಫಲ್ಲಿ ಯಾರಿಗಾರು ರಿಲೇಟ್ ಮಾಡಿಕೊಂಡ್ರೆ ನಮ್ಮ ಕ್ಯಾರೆಕ್ಟರ್ನ, ಐ ಥಿಂಕ್ ದಟ್ಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಆ್ಯಂಡ್ ಅ ಲಾಟ್ ಆಫ್ ಪೀಪಲ್, ತುಂಬ ಜನ ಆರ್ಯ ನಮ್ಮ ಲೈಫಲ್ಲೂ ಇದ್ದಾಳೆ, ಯಾರೋ ಒಬ್ರು ಇದ್ದಾರೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಹುಡುಗರು personally I so wish ki in my real life I was Arya. Okay, so in your real life also you are like Sanvi Joseph. Yes, they've selected, ಅವರು ಸೆಲೆಕ್ಟ್ ಮಾಡಿರೋದೇ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್. ಇಬ್ರು ರಿಯಲ್ ಲೈಫ್ ಕ್ಯಾರೆಕ್ಟರ್ಗಳನ್ನು ಸೆಲೆಕ್ಟ್ ಮಾಡಿರೋದು. ಓಕೆ, ಸೊ ಅವರಿಗೆ ಅವ್ರ ಫೇಸ್ಬುಕ್ ಪ್ರೊಫೈಲ್ ಲಕ್ಕಿ ಆಯಿತು ಅಂತ ಅನ್ಸುತ್ತೆ ಅಲ್ವಾ? ನಿಮಗೆ ಫೇಸ್ಬುಕ್ಕಲ್ಲಿ ಲೈಕ್ಸ್ ಜಾಸ್ತಿ ಬರೋದಕ್ಕಿಂತ ಖುಷಿಯಾಗಿದ್ದು ನಿಮಗೆ ಈ ಟೀಮಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡಿದ್ದು. ಓಕೆ, ಸೊ ನೀವು ಇವರಿಬ್ಬರನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರಿ? ಸಿ, ವಿ ನೋ ಯು ಹ್ಯಾಡ್ ಆಡಿಷನ್ಸ್, ತುಂಬ ಜನ ಬಂದರು ಹೋದರು, ಆ್ಯಂಡ್ ಔಟ್ ಆಫ್ ದ್ಯಾಟ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಬೀನ್ ಅ ಪಾರ್ಟ್ ಆಫ್ ಯುವರ್ ಫಿಲ್ಮ್, ಸಿನಿಮಾದಲ್ಲಿ ಇದ್ದಾರೆ. ಸೊ ಇವ್ರ ಕ್ಯಾರೆಕ್ಟರ್ಸ್ ಎಸ್ಪೆಷಲಿ, I think if that was not for their mannerism, that character what they have, I think that wouldn't have made any impact if you had put someone else. Right. Andre, see, Sanvi was there in my dreams. Andre, she's kind of a dream girl kind of a thing. Okay, I want to know who's that Sanvi now in your dreams. College ಅಲ್ಲಿ ಇದ್ರಾ? ಅಂದರೆ ಕತೆ ಪ್ರಕಾರ ಇದ್ರು, ಬಟ್ ಈ ಥರ ಇರಲಿಲ್ಲ. ಓಕೆ, ಸರಿ. ಅಂದರೆ ಆಬ್ವಿಯಸ್ಲಿ ಕತೆ ಬರೆದಿರೋದೇ ನಾನು ಫಸ್ಟ್ ಇಯರ್ ಇರಬೇಕಾದ್ರೆ ಫೈನಲ್ ಇಯರ್ ಅವ್ರ ಮೇಲೆ ಕ್ರಶ್ ಆಗಿತ್ತು, ಫೈನಲ್ ಇಯರ್ ಇರಬೇಕಾದ್ರೆ ಫಸ್ಟ್ ಇಯರ್ ಮೇಲೆ ಕ್ರಶ್ ಆಗಿತ್ತು. ಸೊ ಅದರ ಮೇಲೆ ಬರೆದಿರೋದು, ಅಂದರೆ ಅದೇ ಸ್ಫೂರ್ತಿಯಾಗಿರೋದು. ಬಟ್ ಅದರ್ವೈಸ್ ಸಾನ್ವಿ ಈ ಥರ ಇರಬೇಕು ನೋಡೋಕ್ಕೆ ಅನ್ನೊಂದು ತಲೆಯಲ್ಲಿತ್ತು. ಆರ್ಯಂದು ಏನೋ ಸ್ಟ್ರಕ್ಚರ್ ಏನು ಇರಲಿಲ್ಲ, ಬಟ್ ಈ ಥರ ಬಬ್ಲಿ ಆಗಿರಬೇಕು ಅಂತ. ಇವಳು ಬೇಗ ಸಿಕ್ಬಿಟ್ಲು ಆ್ಯಕ್ಚುಲಿ. ನಾವು ಹುಡುಕ್ಬೇಕಾದ್ರೆ, ಅಂದರೆ ನಾವು ಫಸ್ಟ್ ಆಫ್ ಆಲ್ ಆಡಿಷನ್ಸ್ 4 ಜನ ಆಡಿಷನ್ಸ್ ಮಾಡಿದ್ವಿ. ಆಮೇಲೆ ರೆಗ್ಯುಲರ್ ಎಲ್ಲ ಆ್ಯಕ್ಟರ್ಸ್ನ ಸೇರಿ ಅಲ್ಲಿ ಒಂದಿಷ್ಟು ಹುಡುಗಿರು ಬಂದರು. ಬಟ್ ಈ 2 ಕ್ಯಾರೆಕ್ಟರ್ಗೆ ಸೂಟ್ ಆಗುವಂಥದ್ದು ಯಾರೂ ನಮ್ಗೆ ಸಿಕ್ಕಿಲ್ಲ. ಅದರ ನಂತರ ಒಂದಿಷ್ಟು ಏಜೆಂಟ್ಸ್ ಹತ್ರ ಎಲ್ಲ ಪ್ರೊಫೈಲ್ಸ್ ಕರ್ಸ್ಕೊಂಡ್ವಿ. ಯಾವುದು ನಮಗೆ 2 ಕ್ಯಾರೆಕ್ಟರ್ಗೆ ಇಷ್ಟು ಸೂಟ್ ಆಗೋದು ಸಿಕ್ಕಿಲ್ಲ. ಸರಿ, ಇದೆಲ್ಲ ಬಿಟ್ಟಾಕಿದೆಲ್ಲ ಯಾವುದು ವರ್ಕ್ ಆಗಲ್ಲ, ಫೇಸ್ಬುಕ್ಕಲ್ಲಿ ಹುಡುಕೋಕೆ ಶುರು ಮಾಡೋಣ, ಸಿಕ್ಕಿದ್ರೆ ಹೋಗಿ ದಯವಿಟ್ಟು ಕಾಲಿಗೆ ಬಿದ್ದಾದರೂ ಅವ್ರನ್ನ ಕರ್ಕೊಂಬರೋಣ ಅನ್ನೋ ಇದರಲ್ಲಿ ಶುರು ಮಾಡಿದ್ವಿ. ಫೇಸ್ಬುಕ್ಕಲ್ಲಿ ಶುರು ಮಾಡಿದ ಕೂಡಲೇ ಇವಳು ಸಿಕ್ಬಿಟ್ಲು. ಸ್ಟಾರ್ಟಿಂಗ್ಗೆ ಇವಳು 10 ಫೋಟೋ ನೋಡಿದ ಕೂಡಲೇ ಗೊತ್ತಾಯ್ತು ತುಂಬ ತರಲಿ ಹುಡುಗಿ ಅಂತ. ಅಂದರೆ ತುಂಬ ಫೇಮಸ್ ಪ್ರೊಫೈಲ್ ಅಂದು. ಸೊ ಅದೇ ಅಂದರೆ ನಾವೆಲ್ಲ ರಕ್ಷಿತ್ ಶೆಟ್ಟಿ ಪ್ರೊಫೈಲ್ ನೋಡೋದು, ರಕ್ಷಿತ್ ಶೆಟ್ಟಿ ನಿಮ್ಮ ಪ್ರೊಫೈಲ್ನ ನೋಡಿದ್ರೆ ಅಂದರೆ ತುಂಬ ಫೇಮಸ್ ಪ್ರೊಫೈಲ್. ಸೊ 4-5 ಫೋಟೋ ನೋಡಿದ ಕೂಡಲೇ ಗೊತ್ತಾಯಿತು ತುಂಬ ತರಲೆ. ಸೊ ಇವಳನ್ನು ಕರೆಸ್ಬಿಟ್ಟು ಒಮ್ಮೆ ಇಂಟ್ರೆಸ್ಟ್ ಇದೆಯಾ ಅಂತ ನೋಡೋಣ ಅಂತ. ಸರಿ, ಇವಳನ್ನು ಕರೆಸಿದ್ವಿ ತುಂಬ ಬೇಗ. ಅಂದರೆ ಇವಳನ್ನು ಆಡಿಷನು ಮಾಡಿಲ್ಲ ಆ್ಯಕ್ಚುಲಿ. ಅವಳು ಇರೋದು ನೋಡಿಬಿಟ್ಟೆ, ನೀನು ಹೆಂಗಿದೆಯಾ ಹಂಗಿದ್ರೆ ಸಾಕು ಕ್ಯಾಮ್ರಾ ಮುಂದೆ ಅಂತ ಹೇಳಿ ಸೆಲೆಕ್ಟ್ ಮಾಡಿಬಿಟ್ವಿ.
ಆ್ಯಂಡ್ ಶಿ ವಾಸ್ ನಾಟ್ ಕಾನ್ಷಿಯಸ್ ಅಬೌಟ್ ಎನಿಥಿಂಗ್, ಅಂದರೆ ಯಾವುದ್ರ ಬಗ್ಗೆನೂ ಕಾನ್ಷಿಯಸ್ ಇಲ್ಲ, ಸೊ ಕ್ಯಾಮ್ರಾ ಬಗ್ಗೆನೂ ಏನು ಕಾನ್ಷಿಯಸ್ ಇರಲ್ಲ ಅಂತ ಅಂದ್ಕೊಂಡು ಅದು ನೀವು ತಿಳ್ಕೊಂಡಿರೋದು. ನಾವು ಇವತ್ತೊಂದು ಸ್ಪೆಷಲ್ ವೀಡಿಯೋನ ರೆಕಾರ್ಡ್ ಮಾಡಿದ್ದೀವಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಏರ್ಪೋರ್ಟಿಂದ ಹೊರಗೆ ಬರಬೇಕಾದ್ರೆ ಒಂದು 3-4 ಕ್ಯಾಮ್ರಾ ಇತ್ತು. ವಿ ವೆಂಟ್ ಲೈವ್ ಆನ್ ಮ್ಯಾಂಗ್ಲೂ ಮೆರಿ ಜಾನ್ ಆ್ಯಂಡ್ ದ ಫಸ್ಟ್ ಥಿಂಗ್ ದಟ್ ಈಸ್ ರಕ್ಷಿತ್ ಶೆಟ್ಟಿ ಅವ್ರು ಎಂಟರ್ ಆಗ್ತಾ ಇದ್ದಾರೆ, ಹಿಂದೆಯಿಂದ ರಶ್ಮಿಕಾ ಅವರು ಕೂಡ ನಾರ್ಮಲಾಗಿ ಎಂಟ್ರಿ ಆಗ್ತಾ ಇದ್ದಾರೆ. ಇವರು ಎದುರು ಬಂದು ಹಿಂದೆ ಹೋಗಿ ಮುಖ ಮುಚ್ಕೊಳ್ತಾ ಇದ್ದಾರೆ. ಇಲ್ಲ, ನಾನು ಮುಖ ಮುಚ್ಕೊಳ್ಳಿಲ್ಲ, ನಾನು ರಶ್ಮಿಕಾ You want to see the video? I'll tell you what happened. ನೀವು ಬರೀ ವಿಡಿಯೋ ನೋಡಿದ್ರ, ಆಡಿಯೋ ನಿಮಗೆ ಗೊತ್ತಿಲ್ಲ. ಸೊ ನಾನು ನಡ್ಕೊಂಡು ಬರ್ತಾ ಇದ್ದೆ, ರಶ್ಮಿಕಾ ಹಿಂದೆಗಡೆಯಿಂದ ವಾಟ್ ಇಸ್ ದಿಸ್ ಅಂತ ಹೇಳ್ತಾ ಇದ್ದಾಳೆ. ನಾನು ಏನೂ ಇಲ್ಲ ಅನ್ನೋ, ನಾನು ಸುಮ್ಮನೆ ನಡ್ಕೊಂಡು ನಾನು ಹಿಂಗೆ ನೋಡಿದ್ರೆ ಎಲ್ಲ ಕಡೆ ಕ್ಯಾಮರಾ, ನಾನು ಲೈಕ್ ಮೈ ಗಾಡ್ ಅಂದ್ಬಿಟ್ಟು ತಿರುಗಿಬಿಟ್ಟೆ. ನಾನು ಟ್ರಾವೆಲ್ ಗೇರಲ್ಲಿದ್ದೆ ಫುಲ್. ಐ ವಾಸ್ ಲೈಕ್ ಟ್ರ್ಯಾಕ್ ಪ್ಯಾಂಟ್ ಜಾಕೆಟ್ ಎಲ್ಲ ಹಾಕೊಂಡು ಐ ವಾಸ್ ಲೈಕ್ ರೆಡಿ ಟು ಗೋ ಫಾರ್ ಅ ಜಾಗ್, ಆ ಥರ ಬಂದಿದ್ದೆ. ಸೊ ದೇ ಬೋತ್ ವರ್ ಡ್ರೆಸ್ಡ್, ಲೈಕ್ ದೇ ಬೋತ್ ವರ್ ವೇರಿಂಗ್ ಫುಲ್ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊ ಬಂದಿದ್ರು. ಐ ಸಾ ದ ಕ್ಯಾಮ್ರಾಸ್ ಅಂಡ್ ಲೈಕ್ ಓ ಗಾಡ್, ಇಲ್ಲಿ ಕ್ಯಾಮ್ರಾಸ್ ಇದೆ. ಐ ಆಮ್ ನಾಟ್ ಡ್ರೆಸ್ಡ್ ಫಾರ್ ದಿ ಒಕೇಶನ್ ಟು ಪೋಸ್ ಫಾರ್ ಪಿಕ್ಚರ್. But you can watch that. You can watch that again. Go to Facebook, type Mangalore Marijan. There's a Facebook page. You can check that. ಸ್ಟಾರ್ಟಿಂಗ್ ಅಲ್ಲೇ ನೀವು ಏನು ಮಾಡಿದಿರ ಅಂತಲ್ಲಿದೆ. ಐ ಡಿಡ್ ಗೋ ಬ್ಯಾಕ್. ನಾನು ಹಿಂದೆ ತಿರುಗ್ಬಿಟ್ಟು ಅಯ್ಯೋ ಏನಿದು ಅಂತ ರಶ್ಮಿಕಾ ಕೇಳಿದೆ ನಾನು ತಿರುಗ್ಬಿಟ್ಟು. ಸೊ ದಟ್ಸ್ ವಾಟ್ ಹ್ಯಾಪನ್ ಓವರ್ ದೇರ್. ಓಕೆ, ಸೊ ಹೀರೋ ಆಗಬೇಕಾದ್ರೆ ಎವ್ರಿ ಒನ್ ಡ್ರೀಮ್ಸ್ ಆಫ್ ಬಿಕಮಿಂಗ್ ಅ ಹೀರೋ. ಸೊ ಹೀರೋ ಆಗಬೇಕಾದ್ರೆ ಮೇನ್ ಕ್ವಾಲಿಟೀಸ್ ಏನು ಬೇಕಿದೆ ನಿಮ್ಮ ಪ್ರಕಾರ? ಹೀರೋ ಆಗೋ ಮುಂಚೆ ಫಸ್ಟ್ ಆ್ಯಕ್ಟರ್ ಆಗಬೇಕು ಅಂತ ಮನಸ್ಸಿರಬೇಕು. ಸೊ ಒಬ್ಬ ಆ್ಯಕ್ಟ್ರ್ ಆದಮೇಲೆ ಐ ಥಿಂಕ್ ಹೀರೋ ಆಗಿ ಒಂದು ದಿವಸ ಬೆಳಿತಾನೆ ಅವನು, ಆ್ಯಸ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದಾಗ. ಆ್ಯಂಡ್ ಐ ಥಿಂಕ್ ನೀವು ಯಾವುದೇ ಒಂದು ಆರ್ಟ್ ಫೀಲ್ಡಲ್ಲಿ ಇರಬೇಕು ಅಂತಂದರೆ ಐ ಥಿಂಕ್ ಯು ನೀಡ್ ಟು ಬಿ ವೆರಿ ಪ್ಯಾಷನೇಟ್ ಅಬೌಟ್ ಫಿಲ್ಮ್ಸ್. ನೀವು ಸಿನಿಮಾಗಳನ್ನು ನೋಡಿ ಅಥವಾ ಸಿನಿಮಾಗಳ ಬಗ್ಗೆ ಓದಿ, ಆ್ಯಂಡ್ ಯು ನೀಡ್ ಟು ನೋ ದ ಟೆಕ್ನಿಕ್ಯಾಲಿಟೀಸ್ ಆಲ್ಸೋ, ಬಿಕಾಸ್ ಅದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಫಾರ್ ಮೀ ಆ್ಯಸ್ ಅನ್ ಆ್ಯಕ್ಟರ್, ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಐ ಟ್ರೈ ಟು ಥಿಂಕ್ ಹೌ ದ ಡೈರೆಕ್ಟರ್ ಥಿಂಕ್ಸ್ ಸಮ್ಟೈಮ್ಸ್. ಸೊ ನನಗೆ ಓಕೆ ನೆಕ್ಸ್ಟ್ ಯಾವ ಶಾರ್ಟ್ ಇರ್ತಾನೆ ಇದೆಲ್ಲ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ನಾನು ಅದಕ್ಕೆ ಅಕಾರ್ಡಿಂಗ್ಲಿ ನಾನು ಆ್ಯಕ್ಟ್ ಮಾಡ್ತಾ ಹೋಗ್ತೀನಿ. ಐ ಥಿಂಕ್ ದ್ಯಾಟ್ ವಿಲ್ ಲರ್ನ್ ವಿತ್ ಎಕ್ಸ್ಪೀರಿಯನ್ಸ್. ಬಟ್ ಎಲ್ಲಕ್ಕಿಂತ ಮೊದಲು ನೀವು ಒಬ್ಬ ಒಳ್ಳೆ ಆ್ಯಕ್ಟರ್ ಆಗಬೇಕು ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡು ಬರಬೇಕು ನೀವು ಇಂಡಸ್ಟ್ರಿಗೆ. ಆಮೇಲೆ ಶುಡ್ ಬಿ ವೆರಿ ಪ್ಯಾಷನೇಟ್ ಅಬೌಟ್ ದ ಹೋಲ್. ಓಕೆ, ಸೊ ಇವರನ್ನು ನೋಡಿದಾಗ ಇಲ್ಲಿವರೆಗೂ ಎಷ್ಟೋ ಸಲ ಭೇಟಿಯಾಗಿದ್ದೀವಿ ಅಥವಾ ಟಿ ವಿ ಇಂಟರ್ವ್ಯೂಸಲ್ಲಿ ಎಲ್ಲದು ನಿಮ್ಮ ರೋಲ್ಸ್ ನೋಡಿದಾಗಲೂ ಕೂಡ ತುಂಬ ಸೀರಿಯಸ್. ಸೊ ಯು ಹ್ಯಾವ್ ದಟ್ ಫನ್ ಎಲಿಮೆಂಟ್ ಇನ್ ಯು, ಬಟ್ ಯು ಶೋ ಇಟ್ ಇನ್ ಅ ಸೀರಿಯಸ್ ವೇ. ಇವು ಬರಬೇಕಾದ್ರೂ ವೆರಿ ಕ್ಯಾಶುವಲ್ ಸಿಂಪಲ್ ಬರ್ತಾರೆ, ಕೂತ್ಕೊಳ್ತಾರೆ, ಜಾಸ್ತಿ ಮಾತಾಡಲ್ಲ. ಸೊ ನಿಮಗೆ ಸೆಟ್ಟಲ್ಲಿ ಹೇಗಿತ್ತು? ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅಲ್ಲ ಫ್ರೆಂಡ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ, ಅಥವಾ ಒಂದು ಸ್ಕೂಲ್ ಹೆಡ್ ಮಾಸ್ಟರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ? ಇಲ್ಲ, ಆ್ಯಕ್ಚುಲಿ ನಮಗೆ ಜೊತೆ ಅದೇ ಆ್ಯಕ್ಟ್ ಮಾಡ್ತಿದ್ದೀವಿ ಅಂತಾನೆ ಅನಿಸಿದ್ದು. ಯಾಕೆಂದರೆ ನಮಗೆ ವರ್ಕ್ಶಾಪ್ ಎಲ್ಲ ಇತ್ತು. ಸೊ ಅಲ್ಲಿ ನಮ್ಮ ಫ್ರೆಂಡ್ಶಿಪ್ ಬೆಳೆದಿದ್ದು. ಸೊ ವಿ ಬಿಕೇಮ್ ಫ್ರೆಂಡ್ಸ್ ದೇರ್. ಸೊ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಈಸಿ ಆಗಿತ್ತು. ಸೊ ಅವಳಿಗೆ ವರ್ಕ್ಶಾಪ್ ಇತ್ತು, ನನಗೆ ಇಟ್ ವಾಸ್ ಮೋರ್ ಲೈಕ್ ಇವ್ರ ಶೂಟಿಂಗ್ ನಡಿಬೇಕಾದ್ರೆ ಐ ಗಾಟ್ ಟು ಸ್ಪೆಂಡ್ ಟೈಮ್ ವಿತ್ ಬೋತ್ ಆಫ್ ದೆಮ್. ನಾನು ಸೆಟ್ಟಲ್ಲಿ ಇರ್ತಿದ್ದೆ, ನಾನು ಶೂಟಿಂಗ್ ಏನೂ ಇರ್ತಿರ್ಲಿಲ್ಲ, ಬಟ್ ನಾನು ಹೋಗ್ತಿದ್ದೆ ಸೆಟ್ಗೆ. ಅಂದರೆ ಕಾಲೇಜ್ ಇದ್ರು ಕಾಲೇಜ್ ಬಂಕ್ ಮಾಡಲ್ಲಿ ಹೋಗ್ತಾ ಇದ್ರಿ? ನಾನು ಬಿಕಾಸ್ ಆಫ್ ದ ಶೂಟಿಂಗ್ ನಾನು ಸೆಮಿಸ್ಟರ್ ಎಕ್ಸಾಮ್ ಮಿಸ್ ಮಾಡಿ ಕಾಲೇಜಿಂದ ಓಡಿಸ್ಬಿಟ್ಟಿದ್ರು. ಇವಾಗ ವಾಪಸ್ ಕರೀತಾ ಎಲ್ಲ ಕಾಲೇಜ್. ಮೂವಿ ರಿಲೀಸ್ ಆದಮೇಲೆ HOD ಕಾಲ್ ಮಾಡಿಬಿಟ್ಟು, ನೀನು ಬಾ ಅಮ್ಮ, ನಾನು ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ, ನಾನು ನಿಂಗೆ ಅಟೆಂಡೆನ್ಸ್ ಕೊಡಿಸ್ತೀನಿ, ನಾನು ನಿಂಗೆ ಇದು ಮಾಡ್ತೀನಿ, ನಾನು ಎಕ್ಸಾಮಲ್ಲಿ ಪಾಸ್ ಮಾಡ್ತೀನಿ. ಲೈಕ್ ಇಲ್ಲ ಸರ್, ನಾನು ಇಂಟ್ರೆಸ್ಟ್ ಇಲ್ಲ ಇವಾಗ, ನನಗೆ ಬೇರೆ ಕಾಲೇಜ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಐ ಆಮ್ ಬಿಕಾಸ್ ನೀವು ಏನೂ ಇಲ್ಲದೆ ಇದ್ದಾಗ ನಿಮ್ಮ ಜೊತೆ ಯಾರು ಇರ್ತಾರಲ್ಲ, ಯು ಹ್ಯಾವ್ ಟು ಬಿಲೀವ್ ದೆಮ್. ನೀವು ಏನೋ ಆದ್ಮೇಲೆ ನಿಮ್ಮ ಜೊತೆ ನಿಮ್ಮ ಹತ್ರ ಬರೋರ್ನ ಅಲ್ಲಿ ಕರೆದಿರೋದು HOD ನಿನ್ನ ಗಂಡ ಅಲ್ಲ. ವಾಟ್ ಡಸ್ ದಟ್ ಮೀನ್? ಅಲ್ಲ, ಅವ್ರು ನೀವು ಹೇಳಿದ್ದು HOD is calling for obviously for college purpose. He is not calling me for ಗಂಡ ಪರ್ಪಸ್. ಹಾಗೆ ಹಾಕೋಣ ಅದನ್ನ ಹುಡ್ಕೋದಕ್ಕಿಂತ. ಸರಿ, ಆಮೇಲೆ ಫ್ಲೈಟಲ್ಲಿ ನೋಡು, 1 ಗಂಟೆ ಫ್ಲೈಟ್ ಇದೆ. ಓಕೆ, ಸೊ ಇಡೀ ಕಿರಿಕ್ ಪಾರ್ಟಿಯಲ್ಲಿ ವಿ ಹ್ಯಾವ್ ಅ ಲಾಟ್ ಆಫ್ ಕ್ಯಾರೆಕ್ಟರ್ಸ್. ನಿಮ್ಮ ಮೂವರಲ್ಲಿ ತುಂಬ ಕಿರಿಕ್ ಅಂದ್ರೆ ಯಾರು? ಐ ಥಿಂಕ್ ಇಟ್ಸ್ ಸಂಯುಕ್ತ, ಹ್ಯಾಂಡ್ಸ್ ಡೌನ್. ಓಕೆ, ಎನಿ ಇನ್ಸ್ಟೆನ್ಸ್ ದಟ್ ಯು ವುಡ್ ಲೈಕ್ ಟು ಶೇರ್ ವಿತ್ us? I think it's ಸಂಯುಕ್ತ. Any instance that you would like to share with us to prove that she is a ಕಿರಿಕ್ ಪಾರ್ಟಿ? ಅಲ್ಲ, ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡಬೇಕಾದ್ರೆ ನಾನು ತುಂಬ ಅಂದರೆ ಕಾಲೇಜ್ ಯಾವುದೋ
ಹಾಸನ್ ಕಾಲೇಜಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಸೊ ಅಲ್ಲೆಲ್ಲ ಜಾಸ್ತಿ ಏನು ಕಿರಿಕ್ ಮಾಡಬಾರ್ದು ನಾವು, ನಮ್ಮ ಪಾಡಿಗೆ ನಾವು ಶೂಟಿಂಗ್, ನಮಗೆ ಏನೋ ಶೂಟಿಂಗ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಶೂಟಿಂಗ್ ಮಾಡ್ಬೇಕು ಬರಬೇಕು ಅಂತ. ಸೊ ಎಲ್ರಿಗೂ ಫಸ್ಟಿಗೆ ಪೂರ್ತಿ ಟೀಮ್ಗೆ ಹೇಳಿದ್ದೀನಿ, ಹೋಗಬೇಕು, ನಮ್ಮ ಕೆಲಸ ಮುಗಿಸ್ಬೇಕು, ಬರಬೇಕು, ಇದ್ರ ಮಧ್ಯದಲ್ಲಿ ಯಾವ ತರಲೆ ಮಾಡಬಾರ್ದು ಅಂತ. ಒಂದು ದಿವಸ ನಾವು ಏನೋ ಕ್ಯಾರವನಲ್ಲಿ ಕೂತಿದ್ದೀವಿ, ಆವಾಗ ಹೊರಗಡೆಯಿಂದ ಯಾರೋ ಓಡ್ಕೊಂಡ್ಬಂದರು, ಸಂಯುಕ್ತ ಬುಲೆಟ್ ಬಿಡ್ತಾ ಇದ್ದಾಳೆ ಅಂತ. ಹೊರಗೆ ನೋಡಿದ್ರೆ ಅಲ್ಲಿದ್ದು ಕಾಲೇಜ್ ಸ್ಟೂಡೆಂಟ್ಸ್ ಯಾರಾದ್ರು ಬುಲೆಟ್ ತೊಗೊಂಡು ಅವಳು ಫುಲ್ಲು ಕ್ಯಾಂಪಸ್ ಒಳಗಡೆ ಬುಲೆಟ್ ಬಿಡ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಆ ದಿವಸ ಫುಲ್ ಕ್ಲಾಸ್ ತೊಗೊಂಡಿದ್ವಿ ಅವಳಿಗೆ. ಆದರೂ ಸರಿಯಾಗಿಲ್ಲ. ಅದು ಸರಿಯಾಗೋದು ಅಲ್ಲದು. ಓಕೆ, ಸರಿ ಬಿಡಿ, ಅವ್ರ ಹತ್ರ ಏನೂ ಇಲ್ಲ, ನೋ ವರ್ಡ್ಸ್ ಅಂತ ಹೇಳ್ತಾರಲ್ಲ. ಏನಂತಂದ್ರೆ ನಾವು ಸೆಕೆಂಡ್ ಹಾಫಲ್ಲಿ ಅವ್ಳು ಬುಲೆಟ್ ರೈಡ್ ಮಾಡೋಕ್ಕೆ ಅದೇ ಕಾರಣ. ದಟ್ ಈಸ್ ಒನ್ ಫ್ಯಾಕ್ಟರ್ ವೇರ್ ಗೈಸ್ ಲವ್ಡ್ ಯು ಅ ಲಾಟ್ ಆಲ್ಸೋ. ಅಂದರೆ ಬುಲೆಟಲ್ಲಿ ಒಂದು ಪಿಲಿಯನ್ ರೈಡರ್ ಕೂಡ ಇರ್ತಾರೆ, ನಮಗೆ ಸಾಕಾದರೆ ಡ್ರೈವಿಂಗ್ ಮಾಡೋದಕ್ಕೂ ಗೊತ್ತಿರುತ್ತೆ ಅಂತ. ಓಕೆ, ನಿಮ್ಮಿಬ್ಬರಲ್ಲಿ ಈ ಫಿಲ್ಮಲ್ಲಿ ಇಬ್ಬರು ಕೂಡ ರಕ್ಷಿತ್ ಶೆಟ್ಟಿ ಅವರನ್ನ ಲವ್ ಮಾಡ್ತೀರಾ. ಸೊ ನಾವು ಐ ಆಮ್ ಆಸ್ಕಿಂಗ್, ನಿಮ್ಮಿಬ್ಬರಲ್ಲಿ ಜಾಸ್ತಿ ಇವರನ್ನ ಲವ್ ಮಾಡೋದು ಯಾರು ಸದ್ಯಕ್ಕೆ ಇವಾಗ? ಅವ್ರ ಮೈಕ್ ಸ್ವಲ್ಪ ಯಾಕೆ ಅವ್ರು ಮಾತಾಡಬಾರ್ದು ಅಂತನಾ? ಸೆನ್ಸರ್ ಆಗಿದೆ. ಮೂವಿಯಲ್ಲಿ ಕರ್ಣ ಸಾನ್ವಿ ಹಿಂದೆ ಇರ್ತಾರೆ. ಎಸ್. ಸೊ ರಿಯಲ್ ಐ ಮೀನ್ ಮೂವಿಯಲ್ಲಿ ಆರ್ಯ ಕರ್ಣನ್ ಹಿಂದೆ ಇರ್ತಾರೆ, ಲವ್ ಮಾಡ್ತಾ ಇರ್ತಾಳೆ. ಮೂವಿ ಬಿಟ್ಟಾಕಿ, ಮೂವಿ ಬಗ್ಗೆ ಮಾತಾಡ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ನೌ. ಓಕೆ, ಒನ್ ಸೆಕೆಂಡ್, ಐ ಆಮ್ ಜಸ್ಟ್ ಪೋಸಿಂಗ್ ಅ ಕ್ವೆಶ್ಚನ್ ಇನ್ ಫ್ರಂಟ್ ಆಫ್ ಯು. ಕ್ವೆಶ್ಚನ್ ಕ್ಲಿಯರ್ ಮಾಡ್ಬಿಡ್ತೀನಿ. ಇಟ್ ಡಸಂಟ್ ಹ್ಯಾವ್ ಟು ಬಿ love. It can be. That's what he means. Yeah. No, that's not what he means. No, I am not talking about your love. I'm talking about love. Who loves Rakshit Shetty the most here? See, I think both of us do, because he's seen something which nobody else has seen in us. Like, something which nobody else has seen. So, I think we both love him equally. That's what I believe. Diplomatic answers idella. Now, avuru wait ಮಾಡ್ತಾರೆ. See, even he is waiting now. Okay, you can add. I really think you should fight with each other now. Okay, we'll do one thing quick. 30 seconds ಅಲ್ಲಿ you'll have to propose Rakshit Shetty. But again, this is not your love. This is love. Okay. In the best way. ನೀವು choose ಮಾಡಿ ಯಾರು ಜಾಸ್ತಿ ನಿಮ್ಮಲ್ಲಿ love ಮಾಡ್ತಾರೆ. I am really bad at this. First is Samyukta. We'll give her a shot. Cool. ಯಾಕೆ? ಅಲ್ಲ ನಂಗೆ ಗೊತ್ತು ಸಾನ್ವಿಕ್ ಸಾಫ್ಟ್ ಕಾರ್ನರ್ ಇದೆ ಅಂತ ನಂಗೆ ಗೊತ್ತು. ಬಟ್ ಯು ಡೋಂಟ್ ಹ್ಯಾವ್ ಟು ಶೋ ಇಟ್ ಆನ್ ಸ್ಟೇಜ್ ಇನ್ ಫ್ರಂಟ್ ಆಫ್ ಎವ್ರಿವನ್. ಬೆಳಿಗ್ಗೆ ಇವಾಗ ನನ್ಗೊಂದು ಡೌಟ್ ಬಂದಿದೆ. ದಿಸ್ ಐ ಥಿಂಕ್ ನಮ್ಮಿಬ್ರನ್ನ ಇವ್ರಿಗೆ ಪ್ರಪೋಸ್ ಮಾಡಕ್ ಹೇಳ್ಬಿಟ್ಟು ಐ ಥಿಂಕ್ ಹಿಸ್ ಐಡಿಯಾ ಇನ್ ದಿ ಎಂಡ್ ಇಸ್ ಟು ಪ್ರಪೋಸ್ ಟು ಹರ್. That is the idea, right? No, he understands. ಜನರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜನ ಮೆಚ್ತಿದ್ದಾರೆ ಅಂದ್ರೆ ನಾನು ರೆಡಿ ಅಪ್ಪ. ಅವ್ರ ಸಪೋರ್ಟ್ ಇದೆ, ಜನರಿಂದ ನಾನು ಮೇಲೆ ಬಂದೆ. That's the idea. ಇಲ್ಲ, ಬೆಳಿಗ್ಗೆ ನೀವು ಬರ್ಬೇಕಾದ್ರೆ ನೀವು ಬೊಕ್ಕೆ ಕೊಟ್ಟಿದ್ದು ನಾನೇ. Everyone is fighting. Rakshit Shetty ನಾನು ಕೊಡ್ತೀನಿ, ಅವ್ರಿಗೆ ನಾನು ಕೊಡ್ತೀನಿ, ಇವ್ರಿಗೆ ನಾನು ಕೊಡ್ತೀನಿ. I picked up one bouquet. I said I'm welcoming Samyukta. Thank you so much. ಸರಿ, ಇವಾಗ let's come back to the question. Let's not leave this question there. You have to propose. 30 seconds. Go Rashmika. Okay, Rashmika now first. Was always first. Yeah. First half and your second half, no? Yeah. That's ನಡಿ, ಅವ್ರು ಕಾಯ್ತಾ ಇದ್ದಾರೆ ನೋಡಿ ಅವ್ರನ್ನ ಪಾಪ. Okay. Rakshan, I will say the same thing again, that you've seen something in us that nobody else has seen. In us ಅಲ್ಲ, Okay, ನೀವು ಒಬ್ಬರೇ ಪ್ರಪೋಸ್ ಮಾಡಿ. ठीक है. Okay, you're pitching your business idea in front of him. If you want him to choose your business idea, make sure it's your business idea, not our business idea. I just don't like being singular. Okay. You don't like to be single. Shut up. Okay. You've seen something in me which nobody else has seen, and I firstly would love to say thank you to that, because of you there's so many. This is thank you speech. Thank you speech ಆಗ್ತಾ ಇದೆ. Listen, This is not you should proposal. have patience. You're giving a thank you speech before I don't proposing. know how to propose. I've never proposed before, so shoo and listen. Sorry. Okay, so I really don't know how to propose in whatever manner you're saying, but you mean a lot to me, and I don't know. That's all. I don't know. I'm so sorry. I'm very bad at this. Okay. ಏನೋ ಒಂದು ಹೇಳಿದ್ದಾರೆ. It touched. ಓಕೆ, ಸರಿ. ರೈಟ್ ಸೈಡಾ ಲೆಫ್ಟ್ ಸೈಡಾ? ಲೆಫ್ಟಲ್ಲಿ. ಓಕೆ, ಇವಾಗ ಇವ್ರು ಟ್ರೈ ಮಾಡೋಣ. She's very good at this, sir. Please. No, trust me. Illa. First of all, 30 seconds is not enough for me to tell how much I really adore you, respect you, love you. Anything, any adjective that I'll have to put there. Whatever I'm saying, I'm not saying because I have to say it. I say it because I mean it. I'm really happy that you came into my life. I really hope that you stay forever.
I really hope that this bond between us is a very, very special bond for me. And I really hope that ಇದು ಯಾವತ್ತೂ ಮರೆ ಆಗದೆ ನಾವು ಯಾವತ್ತೂ ಜೊತೆಗಿರಲಿ. ಸೊ ಥ್ಯಾಂಕ್ ಯು, ದಟ್ಸ್ ಇಟ್. See? ಸರ್, ಇವಾಗ ರೈಟ್ ಲೆಫ್ಟ್ ಅಂತ ನೀವು ಇವಾಗ ಸೆಲೆಕ್ಟ್ ಮಾಡಿ. I want both of them. Okay, so one personal thing about you. You have a tattoo called Irreplaceable on your hand. Okay. Yeah. So Irreplaceable ಅಂದ್ರೆ ಈ ಫಿಲ್ಮ್ ಅಲ್ಲಿ ನೀವು ರಿಪ್ಲೇಸ್ ಮಾಡಿದ್ದೀರಾ. But we all thought that Sanvi is someone which Rakshit Shetty wouldn't want anyone else to come into that position. So ಈ tattoo ಫಿಲ್ಮಿಗಿಂತ ಮುಂಚೆನಾ ಅಥವಾ ಫಿಲ್ಮ್ ಆದ್ಮೇಲೆ? Oh, it was always there. Just 1 second. I did not replace Sanvi. I never could. I don't think I ever can. If somebody has had Sanvi in their life, Sanvi is Sanvi, Arya is Arya. I was never a replacement. ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಅಲ್ಲ, ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಅಲ್ಲ ಹೇಳ್ತಾ ಇರೋದು. ಆರ್ಯ ಅಂತ ಎಷ್ಟು ಜನ ಇದ್ದಾರೆ, ಆರ್ಯ ಅಂತವ್ರು ಎಷ್ಟು ಹುಡುಗಿರು ಇದ್ದಾರೆ. ನೀವು ಈ ಥರ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಕರೆಕ್ಟ್ ಅಪ್ಪ, ಹುಡುಗಿರ ಮನಸ್ಸು ಬೇಜಾರು. On the point. Yeah. Okay. Who is a selfie freak amongst you three here? Rashmika. Am I? Rashmika. Okay. Okay. Among three. Okay. Talkative. Who is the most talkative? Samyukta. ವೆರಿ ಗುಡ್. ನಿಮ್ಮ ಗ್ರೂಪಲ್ಲಿ ಜಾಸ್ತಿ ಗಾಸಿಪ್ ಮಾಡೋದು ಯಾರು? ಬೇಡ ಬೇಡ ಅಂದ್ರೂ ಕಿರಿಕಿರಿ ಆಗೋ ಥರ ಗಾಸಿಪ್ ಮಾಡೋರು ಗ್ರೂಪ್ ಅಲ್ಲ, ನಾವು ಮೂರಲ್ಲಿ. ಐ ಥಿಂಕ್ ಓನ್ಲಿ. ಓಕೆ. ಓಕೆ, ಒನ್ಸ್ ಅಗೇನ್, ನಾಟ್ ಗಾಸಿಪ್, ನಾನು ಮಾತಾಡ್ತಾನೆ ಇರ್ತೀನಿ. ಯಾ. ನಿಮ್ಮಲ್ಲಿ ಜಾಸ್ತಿ ಕಂಜೂಸ್ ಅಂದ್ರೆ ಯಾರು? When it comes to chocolate, me. ಇಲ್ಲ, ಆಕ್ಚುಲಿ ಇಲ್ಲ. ಐ ಡೋಂಟ್ ಥಿಂಕ್ ಕಂಜೂಸ್ ಅಂತ ಯಾರಿಲ್ಲ. ಯಾರು ಇಲ್ಲ. ಹೋಗ್ಬೇಕಾದ್ರೆ ನಾನು ಊಟ ತೆಗೆಸ್ಕೊಡ್ತೀರಾ? ಏನ್ ತಿನ್ಸ್ಕೊಡ್ಬೇಕು? ನನಗೆ ಊಟ ತೆಗೆಸ್ಕೊಡ್ತೀರಿ? ಇದು ಮೋರ್ ದೆನ್ ಒನ್ ಪ್ರೊಡಕ್ಷನ್ ನಮ್ಮನ್ನ ಹೆಂಗೆ ನೋಡ್ಕೋಬೇಕೋ ಅದಕ್ಕಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ. ನಾವು ಯಾವತ್ತು ಏನು ಕೇಳ್ತೀವೋ ಎಲ್ಲ ಕೊಡ್ಸಿದ್ದಾರೆ. ಸೊ ಐ leave the both of us, but he is definitely not conjuice. ಅದಕ್ಕೋಸ್ಕರ ಜನ ಇಟ್ಟಿದ್ವಿ. ನಾನೇ ಕೊಡ್ತಾ ಇರಲಿಲ್ಲ. ಇವ್ರು ಕೊಡ್ತಾ ಇರಲಿಲ್ಲ, but his production, like as in the production is Paramba, right? Okay. So final question, one common question that you've been asked about. So we know ನಿಮ್ಮ ದರ್ಶನ್ ಜೊತೆ ಫಿಲ್ಮ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ you have one Tamil and Telugu also. Yeah, that's already gone viral. She has signed a lot of films. She doesn't remember. ಯಾವ್ದೆಲ್ಲ ಸೈನ್ ಮಾಡಿದ್ದಾರೆ? ಇದು ನಮಗೂ ಗೊತ್ತಿಲ್ಲ ಇಲ್ಲ. Thanks for telling. I really didn't know. Okay. Shut up. The Like latest, I didn't tell you. The latest one is with Golden Star Ganesh. Yeah. The next one with movie Golden Star Ganesh also. So ನಿಮ್ಮ ಪ್ಲಾನ್ಸ್ ಬಗ್ಗೆ ನಮ್ಮ ಜನತೆಗೆ ಸ್ವಲ್ಪ ಹೇಳ್ಬೇಡಿ ದಯವಿಟ್ಟು. Plans? ನಿಮ್ಮ ನೆಕ್ಸ್ಟ್ ಮೂವಿ ಪ್ಲಾನ್ಸ್? ಅಯ್ಯೋ, ಓಕೆ. ಈಗ ಒಂದು ಕಿರಿಕ್ ಪಾರ್ಟಿ ರಿಲೀಸ್ ಆಯಿತು. ಒಳ್ಳೆ ಸಕ್ಸಸ್ ಎಲ್ಲ ಕಾಣ್ತಾ ಇದೆ. ಸೊ ನಿತ್ಕೂ ಮಾತಾಡ್ತಾ ಇದ್ದೀನಿ, ಬಿಡು. ಹಾಂ, ಸೊ ಈಗ ನೆಕ್ಸ್ಟ್ ಬಂದು ಗಣೇಶ್ ಸರ್ ಜೊತೆ ಸುನಿ ಅವರ ಡೈರೆಕ್ಷನಲ್ಲಿ ಮೂವಿ ಮಾಡ್ತಾ ಇದ್ದೀನಿ, ಚಮಕ್ ಅಂತ. ಸೊ ಅದು ಬಂದು ನೆಕ್ಸ್ಟ್ ಪ್ರಾಜೆಕ್ಟ್. ಅದಾದಮೇಲೆ ಇದೊಂದು ಪ್ರಾಜೆಕ್ಟ್ ಮಾತುಕತೆ ನಡೀತಾ ಇದೆ. ಸೊ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಗೊತ್ತಾದಮೇಲೆ ನಿಮಗೆಲ್ಲ ಹೇಳ್ತೀನಿ. ವೆಯ್ಟಾ ಶೋ ಐಮ್ ಟಾಕಿಂಗ್. ಈಗ ತಮಿಳ್ ತೆಲುಗು ಎಲ್ಲ ಡಿಸ್ಕಷನ್ಸ್ ಆಗ್ತಾ ಇದೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಐ ಕಾಂಟ್ ಬಿ ವೆರಿ ಶ್ಯೂರ್ ಆಫ್ ದ್ಯಾಟ್, ಶ್ಯೂರ್ ಟು ಟೆಲ್ ಯು ಆಲ್ ದ್ಯಾಟ್. ಸೊ ಐ ಡೋಂಟ್ say something and something else happens. And yeah, 49th film of Darshan sir ಮಾಡ್ತಾ ಇದ್ದೀನಿ, ಪ್ರಕಾಶ್ ಅವರ ಡೈರೆಕ್ಷನಲ್ಲಿ. ಸೊ ದೀಸ್ ಆರ್ ದ ಫ್ಯೂಚರ್ ಪ್ಲಾನ್ಸ್. ಓಕೆ, ಕಮಿಂಗ್ ಟು ಸಂಯುಕ್ತ ಹೆಗ್ಡೆ. ನಥಿಂಗ್. ಅವ್ರು ನೋಡ್ತಾ ಇದ್ದೀರಾ? No, really nothing. ಇಲ್ವಾ? ಸತ್ಯ? Seriously. ತುಳು ಫಿಲ್ಮ್ ಮಾಡಿ ಆಗದ ತುಂಬಾ ಜನ ತುಳು ಫಿಲ್ಮ್ ಪ್ರೊಡ್ಯೂಸರ್ಸ್ ಇಲ್ಲಿ ಬಂದಿದ್ದಾರೆ ನಮ್ಮ ಜೊತೆ. ತುಳುಟು ಮಲ್ಪಡದೆ? Thank you so much. She's been very choosy. I mean, ಬರ್ತಾ ಇದೆ ಆಫರ್ಸ್. ಬಟ್ ನೋಡ್ಬಿಟ್ಟು ಕೇಳ್ಬಿಟ್ಟು ಅದನ್ನ ತೂಕ ಮಾಡಿ. He is actually, thank you so much for making me feel so nice. Offers ಬರ್ತಿದೆ, but I can't, I mean, ಕಿರಿಕ್ ಪಾರ್ಟಿ ಆಫ್ಟರ್ ಗಿವಿಂಗ್ ಸಚ್ ಅ ಗುಡ್ ಮೂವಿ, ಐ ಡೋಂಟ್ ವಾಂಟ್ ಟು ಜಸ್ಟ್ ಡೂ, ಅಂದ್ರೆ ಮೂವಿ ಮಾಡಬೇಕು ಅಂತ ಮೂವಿ ಮಾಡೋದು. ದಟ್ಸ್ ಪ್ರಾಬ್ಲಮ್, ರೈಟ್? ಒಂದ್ಸಲ ಒಂದು ಫಿಲ್ಮ್ ಹಿಟ್ ಆಯ್ತು ಅಂತಂದ್ರೆ ಅದಾದ್ಮೇಲೆ ಇಟ್ಸ್ ನಾಟ್ ಅಬೌಟ್ ಹಿಟ್. ಒಂದು ಸ್ಕ್ರಿಪ್ಟ್, ಐ ಆಮ್ ನಾಟ್ ಆಸ್ಕಿಂಗ್, ಐ ಮೀನ್ ನಾನು ಆ್ಯಕ್ಟರ್ ದೊಡ್ಡವರಾಗಿರ್ಬೇಕು ಅಂತ ಏನು ಕೇಳ್ತಾ ಇಲ್ಲ. ಒಂದು ಒಳ್ಳೆ ಸ್ಕ್ರಿಪ್ಟ್ ಇದ್ರೆ you're always supposed to choose a good script, do good movies, not do movies just because you want to do movies. ಸೊ ನಾನು ಮೂವೀಸ್ ಮಾಡಬೇಕು ಅಂತ ಯಾವತ್ತೂ ಆಸೆ ಇರಲಿಲ್ಲ. ಅವಳಿಗೆ ಆ್ಯಕ್ಟರ್ ಆಗಬೇಕು ಅಂತ ಕೂರ್ಗಲ್ಲಿದ್ದಾಗಿಂದ ಆಸೆ ಇತ್ತು ಅಂತ ಕೇಳ್ಪಟ್ಟಿದ್ದೀವಿ ನಾವು. ನಂಗಂತ ಏನೂ ಆಸೆ ಇರಲಿಲ್ಲ. ಬಟ್ ನೌ ದ್ಯಾಟ್ ನಾನು ಆ್ಯಕ್ಟರ್ ಆಗಿದ್ದೀನಿ,
why not do good movies instead of just jumping into decisions anta. Very good. Sir, Thugs of Malgudi. Thugs of Malgudi ಮುಂಚೆ ಒಂದು ಆ್ಯಕ್ಟಿಂಗ್ ಪ್ರಾಜೆಕ್ಟ್ ಇದೆ, ಅದನ್ನು ಮುಗಿಸ್ಬೇಕು ನಾನು. ಓಕೆ. ಸಿಂಪಲ್ ಅನುಶ್ರೀ ಉಳಿದವರು ಕಣ್ಣಂತೆ ಹಾಗೂ ಕಿರಿಕ್ ಪಾಟಿ, ಈ 3 ಸಿನಿಮಾನ ಎಡಿಟ್ ಮಾಡಿದಂತಹ ಸಚಿನ್ ಅಂತ ಒಬ್ಬರು. ಆಮೇಲೆ ರಂಗಿತ ರಂಗ ಪ್ರೊಡ್ಯೂಸರ್ ಪ್ರಕಾಶ್ ಗೌಡ್ರು, ಅವ್ರ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಫೆಬ್ರವರಿಯಲ್ಲಿ ಶುರು ಆಗುತ್ತೆ. ಐ ಥಿಂಕ್ ಬೈ ಮಾರ್ಚ್ ಏಪ್ರಿಲ್ ಅದನ್ನು ಮುಗಿಸ್ಕೊಂಡು ಐ ಥಿಂಕ್ ಫ್ರಮ್ ಜೂನ್ ಜುಲೈ ಐ ವಿಲ್ ಸ್ಟಾರ್ಟ್ ಥಗ್ಸ್ ಆಫ್ ಮಾಲ್ಗುಡಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಥಗ್ಸ್ ಆಫ್ ಮಾಲ್ಗುಡಿ ಎಲ್ಲ ಕಾಯ್ತಾ ಇದ್ದಾರೆ. ಆಫ್ಟರ್ ದ್ಯಾಟ್ ಇನ್ನೂ ಪ್ಲಾನ್ಸ್ ಇದೆಯಾ? ಸುಮಾರು ಸ್ಟೋರಿ ಬರೆದಿಟ್ಟಿದ್ದೀರಾ. ಆಫ್ಟರ್ ಥಗ್ಸ್ ಆಫ್ ಮಾಲ್ಗುಡಿ ಐ ಥಿಂಕ್ ಡೈರೆಕ್ಷನ್ ಒಂದಿದೆ, ನಮ್ಮ ಮೂಲಕ ಭೂತಕೋಲದ ಒಂಜಿ ಸ್ಟೋರಿ ಸೂಪರ್ ಭಾರಿ. ಸೊ that's haunting me for a long time now, so I'm really waiting to finish Thugs of Malgudi, and then I think I might straight on go for that, or might finish one more acting project, make some money and then go there. ಓಕೆ, ಸೊ ದಟ್ಸ್ ಅ ರ್ಯಾಪ್ ನೌ, ಬಿಕಾಸ್ ನೀವು ಹೋಗಬೇಕಾಗಿರೋದು ಬೆಂಗಳೂರಿಗೆ. ಸೊ ನನಗೆ ಗೊತ್ತಾಯಿತು ನಿಮ್ಮ ಪ್ರವೀಣ್ ಅವರು ಅವಾಗಿಂದ ಅಲ್ಲಿಂದ ನನಗೆ ಹೀಗೆ ಮಾಡ್ತಾ ಇದ್ದಾರೆ. ಸೊ ಯು ಸೇಯಿಂಗ್ ಯು ಫಿನಿಶ್ ದ ಇಂಟರ್ವ್ಯೂ ಆರ್ ಐ ವಿಲ್ ಫಿನಿಶ್ ಯು ಆಫ್. That is the only thing. I had a lot of other questions to ask you, but yeah, I will ask you some other day when we meet very soon. I think you will come back again to Mangalore. Keep coming. Mangalore ಬರ್ತಾ ಇರ್ತೀರಾ. ಸೊ ಅವಾಗ ಚಾನ್ಸ್ ಸಿಕ್ಕಿದ್ರೆ ನಾವು ಮತ್ತೆ ಮಾತಾಡೋಣ. ಆ್ಯಂಡ್ ಬಿಫೋರ್ ದ್ಯಾಟ್ ನಿಖಿಲ್ ಬುರಂದನ್ ಕೇನೊಡೊಂದಿಜ್ಜಿ ನಾನು ಎನ್ನ ವಿಷಯ ಪನ್ಪನು ಸರ್ ನಾನು ತುಳು ಟ್ರಡ್ ಪಿಕ್ಚರ್ ಮಲ್ದೆ ಸರ್. ಒಂಜಿ ಪಿಕ್ಚರ್ ವಿಲನ್ ಅದು ಮಲ್ತದೆ, ಭಯಂಕರ ಹಿಟ್ ಆತಲ್ಲಿ. ಇತ್ತು ಒಂಜಿ ಶೂಟಿಂಗ್ ಆತನ ಅರ್ಜುನ್ ವೈಟ್ ಅಮೃತ ಅಂದು ಸಂಚಾರ ನೆಕ್ಸ್ಟ್ ಅಲ್ಲ ಇತ್ತು ನಂಜಿ ಆಂಡ್ ನನ್ನ ನಿಖಿಲ್ ಅಂಡ ದೂರಡು ಅಂತ ಒಂದು ಸೆಲ್ಫಿ ಇತ್ತನದೆದ್ದೀವಿ ಅಲ್ಲಿ. ಓಕೆ. Okay, before we leave now, Rakshit Shetty is very famous for Tiger Dance, and we are all fans of ಮಂಗಳೂರಲ್ಲಿ ಹುಲಿ ವೇಷ ಅಂದರೆ ನಮಗೆಲ್ಲರಿಗೂ ಇಷ್ಟ. ಸೊ ಒಂದು ಟೈಗರ್ ಡಾನ್ಸ್ ಮಾಡಿ ಮುಗಿಸಿ ಪ್ರವೀಣ್ ಅವರೇ, ನಿಮ್ಮ ಕೈಯಲ್ಲಿ ಸೇಫ್ ಆಗಿ ನಾನು ಬಿಡ್ತಾ ಇದ್ದೀನಿ. ವಿದೌಟ್ ದಿಸ್ ನಾವು ಬಿಡಲ್ಲ. 10 ಜನ ಬರೋಡು ಸ್ಟೇಜಿಗೆ. 10 ಜನ ಬರೋಡ? 2 ಜನ ಮಕ್ಕಳೇ ನಲಿಪೋಡು ರೆಡಿ ಇಲ್ಲ ಇರ್ತಲ್ಲ. ವಿ ಹ್ಯಾವ್ ಮಿಸ್ಟರ್ ಅವಿನಾಶ್ ಕಲಿಸ್ತಾರೆ. ನಾವು ಮಂಗಳೂರಿಗೆ ಬಂದ್ಮೇಲೆ ಏನಾದರೂ ಒಂದು ಕಲಿಸ್ಬೇಕು ನಿಮಗೆ. ಟೈಗರ್ ಡಾನ್ಸ್ ಟೈಗರ್ ಹಾಕ್ಬೇಕು ಅಂತ ಇಲ್ಲ, ಬರೀ ಕಾಲಲ್ಲಿ ಸ್ಟೆಪ್ಸ್ ಹಾಕಿದ್ರೆ ಸಾಕು. ಬನ್ನಿ ಸ್ಯಾಮ್. ಓಕೆ, ಕ್ವಿಕ್ಲಿ ಬೌನ್ಸರ್ಸ್ ಒಂಜಿ 3-4 ಜನ ರಪ್ಪ ಕಡಪಡ್ಲೆ ಬೊಕ ಬಾಕಿ ತಗೊಳ್ ಪೂರ ತಿರ್ತದ ನಲಿಪೋಲಿ. ಓಕೆ, ಒಂಜೇ ಗ್ರೌಂಡ್ ದುಲೆ ನಮ್ಮ ನಲ್ಲಿ ತೊಂದುಪ್ಪನ್ ಪೂರ ಎಲ್ಲ. ಓಕೆ, ಮೊಕ್ಲು ಮಾತ ಸ್ಟೇಜಿಗೆ ನಲಿಪೋರಿ, ಯಾಲ ನಲಿಪ. ಐ ಆಮ್ ಆಲ್ಸೋ ಡಾನ್ಸಿಂಗ್. ಸೊ ನಿಖಿಲ್ ಮಾತ ತಿರ್ತಿಡ್ದು ಎಂಕ್ಲಿಗೆ ಒಂಚೂರು ಸಾಥ್ ಕೊರಲಿ. ಓಕೆನಾ? ಐ ಥಿಂಕ್ ಎವ್ರಿ ಒನ್ ಕ್ಯಾನ್ ಡೂ ದಿಸ್. ಎವ್ರಿ ಒನ್ ಪ್ಲೀಸ್ ಸ್ಟ್ಯಾಂಡ್ ಅಪ್. ಇಷ್ಟೊತ್ತು ಕೂತಿದ್ದೀರಾ, ಇವಾಗ ಒಂದು ಸ್ವಲ್ಪ ನಿಂತ್ಕೊಂಡು ಡಾನ್ಸ್ ಮಾಡ್ಬೋದು. All right, thank you so much. Can we have a round of applause for all these beautiful people for joining us? And before you go, one ನಿಮಿಷ. We have a beautiful memento for you. We have one artist in Bangalore. ಇವ್ರ ಬಗ್ಗೆ ಹೇಳಬೇಕಂತಂದ್ರೆ ಅಜಯ್ ದೇವ್ಗನ್ವರೆಗೂ ಕೂಡ ಇವರು ಕ್ಯಾರಿಕೇಚರ್ಸ್ನ ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ದ ಹಿಡನ್ ಸ್ಟೋರಿ ಈಸ್ he is also participated in Comic-Con and all that. ಅದ್ರ ಜೊತೆಗೆ ಲೈಫಲ್ಲಿ ಫಸ್ಟ್ ಕ್ಯಾರಿಕೇಚರ್ ಮಾಡಿದ್ದು ನಂದು, ನಾನು RJ ಆಗಿ ರೇಡಿಯೋ ಸೇರಿದಾಗ. ಅಲ್ಲಿಂದ ಇವ್ರ ಲಕ್ ಏನೋ ತುಂಬ ಚೆನ್ನಾಗಿತ್ತೆ. ಎಲ್ಲಿದ್ದಾರೆ? Dr. Pradeep, he is a dentist by profession, but now, earlier he used to be a dentist and he used to make people smile. Now, ಅದನ್ನು ಬಿಟ್ಟು ಇವರ ಕ್ಯಾರಿಕೇಚರ್ ಮುಖಾಂತರ ಎಲ್ಲರನ್ನ ಸ್ಮೈಲ್ ಮಾಡಿಸ್ತಾ ಇದ್ದಾರೆ. So can we have Mr. Varnodar on stage? That's his name as an artist. So listಲ್ಲಿ Sunil Shetty, Rohit Shetty, Sohail Khan and Ajay Devgan and also, okay, yeah, Ranveer Singh. ಇವರೆಲ್ಲರ
ಕ್ಯಾರಿಕೇಚರ್ಸ್ ಮಾಡಿಕೊಟ್ಟಿದ್ದಾರೆ and this is one for you. I think the girls can join, no problem. Bunny. Actually, our new Bharat Gotirlila, or else he would have prepared one for you, but he's going to send you soon. He's going to send you soon. And one last memento from Pro Mantra team. Thank you so much. ಇಡೀ ನಿಮ್ಮ ಕಿರಿಕ್ ಪಾರ್ಟಿ ಚಿತ್ರ ಕನ್ನಡದಲ್ಲಿ ಅಲ್ಲದೆ ನಾವು ಏನೋ ಹೇಳ್ತೀವಿ ಅಂದರೆ ಬೆಂಗಳೂರಲ್ಲಿ ತುಂಬ ಜನ ತಮಿಳಿಯನ್ಸ್ ಇದ್ದಾರೆ ಅಂತ. ಅವರು ಬಂದು ಕನ್ನಡ ಮಾತಾಡಲ್ಲ. ಟ್ರೈ ಟಾಕ್ ಟು ಅಸ್ ಇನ್ ತಮಿಳ್ ಓನ್ಲಿ. ಬಟ್ ಅಂಥ ಒಂದು ಜಾಗ ಚೆನ್ನೈಯಲ್ಲಿ ಕನ್ನಡ ಬರ್ದೇ ಇರೋ ಜಾಗದಲ್ಲೂ ಕೂಡ ಕನ್ನಡ ಸಿನಿಮಾನ ಗೆಲ್ಸಿದ್ದೀರಾ. ದಟ್ ಈಸ್ ಬಿಕಾಸ್ ಆಫ್ ದಟ್ ಒನ್ ಪರ್ಟಿಕ್ಯುಲರ್ ಮೂವಿ. ಕ್ಯಾನ್ ವಿ ಹ್ಯಾವ್ ಅ ರೌಂಡ್ ಆಫ್ ಅಪ್ಲಾಸ್ ಫಾರ್ ದಟ್ ಒನ್? ಆ್ಯಂಡ್ ವಿತ್ ದಿಸ್ ಮ್ಯಾಂಗ್ಳೂರ್ ಇವತ್ತೇನೋ ಸ್ವಲ್ಪ ಕಡಿಮೆ ಜನ ಇದ್ದಾರೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ನಿಮ್ಮ ಚಿತ್ರ ಅಂತ ಹೇಳಿದಾಗ ದೇ ಆರ್ ಶ್ಯೂರ್ಲಿ ದೇರ್ ಫಾರ್ ಯು ಆ್ಯಂಡ್ ಆಲ್ವೇಸ್ ಸಪೋರ್ಟೆಡ್. ನಿಮ್ಮ ಚಿತ್ರಕ್ಕೆ ವೆರಿ ಸ್ಪೆಷಲ್ ಇಂಪಾರ್ಟೆನ್ಸ್ ಫ್ರಮ್ ಮ್ಯಾಂಗ್ಳೂರಿಯನ್ಸ್. ಕನ್ನಡ ಚಿತ್ರ ನೋಡದೇ ಇದ್ರು ರಕ್ಷಿತ್ ಶೆಟ್ಟಿ ನಮ್ಮ ಮಾರೆ ಶೆಟ್ಟರ್ನ ಪಿಕ್ಚರ್ ತಗೋಡು ಸಂಚದ ಏಪಲ್ ಎಂಗುಲ್ ಫಿಲ್ಮ್ ತೂಪ ಸಪೋರ್ಟ್ ಮಲ್ಪ ಏಪಲ್ ನಿಕಲ್ ಪಿಕ್ಚರ್ ಗೆಂದವ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟುಡೇ. ವಿ ಹ್ಯಾವ್ ಬ್ಯೂಟಿಫುಲ್ ಮೊಮೆಂಟೋಸ್ ಫ್ರಮ್ ಆ ಸೈಡ್. ಪ್ರೋ ಮಂತ್ರ ಟೀಮಿಂದ ಯಾವತ್ತೂ ನಮ್ಮ ಈ ಫಂಕ್ಷನ್ ನೆನಪಲ್ಲಿ ಉಳಿಯುತ್ತೆ, ನನಗೆ ಗೊತ್ತಿದೆ ಫಾರ್ ವೇರಿಯಸ್ ರೀಸನ್ಸ್. ಬಟ್ ಈ ಮೊಮೆಂಟೋದಿಂದಾಗಿ ಫಂಕ್ಷನ್ ನಿಮ್ಮ ನೆನಪಲ್ಲಿ ಯಾವತ್ತೂ ಉಳಿಯಲಿ ಅಂತ ನಾವು ಆಶಿಸ್ತೀವಿ. Sanvi Joseph. All right, nothing else but only one word. I can keep telling it 1,000 times. Thank you, thank you, thank you so much. Ide reeti barta iri. Show love towards us because we will show immense love towards all of you. Thank you so much for coming here and gracing the occasion. One sala jorag chappale hora last ko tati bottle. Thank you sir, thank you.